ಪ್ರತಿಯೊಬ್ಬ ದೇವರ ಮಕ್ಕಳಿಗೂ ದೇವರು ಒಂದೊಂದು ಸಮಯವನ್ನು ನಿಗದಿಪಡಿಸಿದ್ದಾನೆ. ಈ ದೇವರ ಸಮಯದಲ್ಲಿ ದೇವರ ಕರುಣೆಯಾದುದು ಇರುತ್ತದೆ. ನಮ್ಮ ಶ್ರಮದಿಂದಾಗಲಿ ನಮ್ಮ ಬುದ್ಧಿವಂತಿಕೆಯಿಂದಾಗಲಿ ಏನನ್ನು ಮಾಡಲಾಗುವುದಿಲ್ಲ. ಆದರೆ ನಮ್ಮ ಮೇಲೆ ದೇವರ ಕರುಣೆ ಕೃಪೆ ಇದ್ದರೆ ಮಾತ್ರ ಸಾಧ್ಯವಾಗುತ್ತದೆ. ಎಷ್ಟೇ ಪ್ರತಿಕೂಲ ಬಂದರೂ ಜಯ ನಿನ್ನದಾಗಿರುತ್ತದೆ. ಸತ್ಯವೇದದಲ್ಲಿ 1 ಯೋಹಾನ 5ನೇ ಅಧ್ಯಾಯ 4ರಲ್ಲಿ ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ. ಲೋಕವನ್ನು ಜಯಿಸಿದಂಥದ್ದು ನಮ್ಮ ನಂಬಿಕೆ. ನಮ್ಮ ಹೆಸರು ಏನು? ವಿಶ್ವಾಸಿ ಎಂದಲ್ಲವೇ? ಯಾಕಂದರೆ ಲೋಕವನ್ನು ಜಯಿಸುವ ಜಯವಾಗಿದೆ ನಮ್ಮೊಳಗೆ ಇರುವ ನಂಬಿಕೆ. ಅದಕ್ಕಾಗಿ ಧೈರ್ಯದಿಂದ ಹೇಳುವ ಜಯ ನಮ್ಮದೇ. ಯೇಸುವು ದೇವರ ಮಗನೆಂದು ನಂಬಿದವರೇ ಅಲ್ಲದೆ ಲೋಕವನ್ನು ಜಯಿಸುವವರು ಇನ್ನಾರಿದ್ದಾರೆ? ಹೀಗಿರುವುದರಿಂದ ನಿನಗೆದುರಾಗಿ ಬರುವ ಪ್ರತಿಕೂಲ ಅವಸ್ಥೆಯನ್ನು ನೋಡಬೇಡ. ದೇವರ ಶಬ್ದಕ್ಕೆ ನಿನ್ನ ಕಿವಿ ಚಾಚುವುದಾದರೆ ನಿನಗೋಸ್ಕರ ಯುದ್ಧ ಮಾಡುವ ದೇವರಿದ್ದಾನೆ. ಅಮೋರಿಯರ ವಿರುದ್ಧವಾಗಿ ಯುದ್ಧಕ್ಕೆ ಹೋದ ಯೆಹೋಶುವನಿಗೆ ಅಮೋರಿಯರನ್ನು ಸೂರ್ಯನು ಮುಳುಗುವ ಮುಂಚೆನೇ, ಅಂದರೆ ಕತ್ತಲಾಗುವುದಕ್ಕಿಂತ ಮುಂಚೆನೇ ಅಮೋರಿಯರನ್ನು ಪೂರ್ಣವಾಗಿ ಸೋಲಿಸಲು ಸಮಯ ಸಾಕಾಗುತ್ತಿರಲಿಲ್ಲ. ಇದನ್ನು ಅರಿತ ಯೆಹೋಶುವನು ದೇವರೊಡನೆ ವಿಜ್ಞಾಪನೆ ಮಾಡಿ ಈ ರೀತಿ ಹೇಳಿದನು: ಸೂರ್ಯನೇ, ನೀನು ಗಿಬ್ಯೋನಿನಲ್ಲಿಯೂ, ಚಂದ್ರನೇ, ನೀನು ಅಯ್ಯಾಲೋನ್ ತಗ್ಗಿನಲ್ಲಿಯೂ ನಿಲ್ಲಿರಿ ಎಂದು ಬೇಡಿಕೊಂಡಾಗ ಯೆಹೋಶುವನಿಗೋಸ್ಕರ ದೇವರು ಸೂರ್ಯನು ಮುಳುಗಲಿಕ್ಕೆ ಆತುರಪಡಿಸದೆ ಹೆಚ್ಚು ಕಡಿಮೆ 1 ದಿವಸ ಪೂರ್ತಿ ಆಕಾಶದಲ್ಲಿಯೇ ಸೂರ್ಯನನ್ನು ನಿಲ್ಲಿಸಿದ ದೇವರು, ಅಂದರೆ 24 ಗಂಟೆಯೂ ಕತ್ತಲೆಯಾಗದೆ ದೇವರು ಅವನಿಗೋಸ್ಕರ ಕ್ರಿಯೆ ಮಾಡಿರುವುದಾದರೆ ನಿನಗೋಸ್ಕರ ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ನಿನ್ನ ಕಣ್ಣೀರಿನ ಪ್ರಾರ್ಥನೆಗೆ ಕೂಡ ದೇವರು ಸಮಯವನ್ನು ಮಾರ್ಪಡಿಸಲು ಶಕ್ತನಾಗಿದ್ದಾನೆ.